ಎಸ್, ಇನ್ನು ಈ ಸುದ್ದಿ ನಿಮ್ಗೆ ಇನ್ನೊಂಥರ ಆಶ್ಚರ್ಯ. ಒಂದು ಕಡೆ JDS ನವರು ಪ್ರಜ್ವಲ್ ರೇವಣ್ಣ ಅವರ ಅಂಧ ಅಭಿಮಾನಿಗಳು ಪ್ರಜ್ವಲ್ ರೇವಣ್ಣ ಅವರ ಹುಟ್ಟುಹಬ್ಬವನ್ನ ಆಚರಿಸ್ತಾ ಇದ್ರೆ ಇಟ್ ಈಸ್ ನಾಟ್ ಅ ಶಾಕಿಂಗ್ ಇಶ್ಯೂ. ಬಟ್ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಹಂಚಿದ A1 ಆರೋಪಿ, ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಂಚಿದ ಆರೋಪಿಗಳು ಹಣ್ಣು ಹಂಪಲು ವಿತರಿಸಿ ಪ್ರಜ್ವಲ್ ರೇವಣ್ಣ ಅವರ ಹುಟ್ಟುಹಬ್ಬವನ್ನ ಆಚರಿಸಿರ್ತಕ್ಕಂಥದ್ದು ಶಾಕಿಂಗ್ ನ್ಯೂಸ್. ಇದು ಶಾಕಿಂಗ್ ನ್ಯೂಸ್. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವಾಗ ನ್ಯಾಯಾಲಯ ಈತ ಅತ್ಯಾಚಾರಿ, ಈತನಿಗೆ ಜೀವಿತಾವಧಿಗೆ ಶಿಕ್ಷೆ ಕೊಡಬೇಕು, ಈತ ಜೀವಿತಾವಧಿವರೆಗೂ ಕೂಡ ಜೈಲಿನಲ್ಲಿ ಇರಬೇಕು ಅಂತ ಆರ್ಡರ್ ಮಾಡ್ತು, ಕೂಡಲೇ JDS ನವರು ಮತ್ತೊಂದು ಒತ್ತಾಯ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಎಸ್ ಆಯ್ತರಪ್ಪ, ನೀವು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದೀರಿ. ಅಂಡ್ ಯಾರು ಪೆನ್ ಡ್ರೈವ್ಗಳನ್ನ ಹಂಚಿದ್ರಲ್ಲ ರಸ್ತೆಗಳಲ್ಲಿ, ಹಾಸನ ಜಿಲ್ಲೆಯ ಮಹಿಳೆಯರ ಮಾನ ಮರ್ಯಾದೆ ಎಲ್ಲವನ್ನ ಮೂರ್ಖಾಸಿಗೆ ಹರಾಜು ಹಾಕಿದ್ರಲ್ಲ, ಆ ಪೆನ್ ಡ್ರೈವ್ ಹಂಚಿದವ್ರನ್ನ, ಪೆನ್ ಡ್ರೈವ್ ಅಶ್ಲೀಲ ವಿಡಿಯೋಗಳನ್ನ ಹಂಚಿದವರ ವಿರುದ್ಧವೂ ಕೂಡ ಶಿಸ್ತು ಕ್ರಮ ಆಗಬೇಕು, ಅವ್ರ ವಿರುದ್ಧವೂ ಕೂಡ ಶಿಕ್ಷೆ ಆಗಬೇಕು ಅಂತ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ವೆರಿ ಶಾಕಿಂಗ್ ನ್ಯೂಸ್, ಹೊಳೆನರಸೀಪುರದಲ್ಲಿ ಪೆನ್ ಡ್ರೈವ್ ಹಂಚಿದ ಪ್ರಕರಣದ A1 ಆರೋಪಿ ಅಂತ ಕರೆಸ್ಕೊಳ್ತಕ್ಕಂತ ಜಮೀರ್ ಅಹಮದ್ ಅವರ ಆಪ್ತ ಶಿಷ್ಯ ಎಂದೇಳಿಸಿಕೊಳ್ಳುವ ನವೀನ್ ಅಂತಕ್ಕಂಥವ್ರು, ಅವ್ರನ್ನ SIT ಅವರು ಕೂಡ ವಿಚಾರಣೆಗೆಲ್ಲ ಕರೆದಿದ್ರು, ನಿಮ್ಗೆ ಗೊತ್ತಿರಬಹುದು. ಆತ ಕೂಡ ಅರೆಸ್ಟ್ ಆಗಿದ್ದ. ನವೀನ್ ಆತ ತನ್ನ ಫೇಸ್ಬುಕ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಫೋಟೋ ಹಾಕಿ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನ ಕೋರಿ ಧರ್ಮಸ್ಥಳದ ಮಂಜುನಾಥ ಒಳ್ಳೇದು ಮಾಡ್ಲಿ ಅಂತಕ್ಕಂಥ ಪೋಸ್ಟ್ ಹಾಕಿದ್ದಾನೆ. ಇದರ ಜೊತೆಗೆ ತಾನು ಭಾಗವಹಿಸಿ ಪ್ರಜ್ವಲ್ ರೇವಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಣ್ಣು ಹಂಪಲು ವಿತರಿಸಿದ್ದೀನಿ ಅಂತಕ್ಕಂಥ ಒಂದು ಪೋಸ್ಟ್ ಅನ್ನು ಕೂಡ ಹಾಕೊಂಡಿರ್ತಕ್ಕಂಥದ್ದು ಫೇಸ್ಬುಕ್ ನಲ್ಲಿ. ವಿತ್ ತಮ್ಲೈನ್ ನೀವು ಆ ವಿಡಿಯೋವನ್ನ ನೋಡ್ಬೋದು. ಸೂರ್ಯಗೆ ಸೂರ್ಯನೇ ಸಮಾನ ಅಂತ ಹಾಡು ಹಾಕೊಂಡು ಪ್ರಜ್ವಲ್ ರೇವಣ್ಣ ಅವ್ರ ಫೋಟೋ ಹಾಕೊಂಡು ಹಣ್ಣು ಹಂಪಲು ವಿತರಿಸಿರ್ತಕ್ಕಂಥದ್ದು. ಐ ಡೋಂಟ್ ನೋ ಇದು ಯಾವ ತರ ಇದನ್ನ ಹೆಂಗ್ ತಗೊಬೇಕು ಅಂತ ನನಗೆ ಗೊತ್ತಿಲ್ಲ. ಅಂಡ್ JDS ಕಾರ್ಯಕರ್ತರು ಒಟ್ಟಿಗೆ ಸೇರಿಕೊಂಡು ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಅನ್ನ ಹಂಚಿದ್ದಾನೆ ಎನ್ನಲಾದ ಅಂತ ಬಳಸೋಣ, ಯಾಕೆಂದ್ರೆ ಅದು ಆರೋಪಿ ಅಲ್ವಾ ಇವತ್ತವರೆಗೂ. ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಅನ್ನ ಹಂಚಿದ್ದಾನೆನ್ನಲಾದ ನವೀನ್ A1 ಆರೋಪಿ ಪ್ರಜ್ವಲ್ ರೇವಣ್ಣ ಅವರ ಹುಟ್ಟುಹಬ್ಬಕ್ಕೆ ಹಣ್ಣು ಹಂಪಲು ವಿತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ.